ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದಂದರೆ ಹೇರ್ ಆಯಿಲ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಹಾಕೋದಂತ ಹೇಳ್ತಾ ಇದ್ದೀನಿ. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ 2 ಹಾಕ್ಕೊಂಡಿದ್ದೀನಿ, ಒಂದು 4-5 ಹಾಕ್ಕೊಂಡಿದ್ದೀನಿ, ಮತ್ತು ಮೆಂತ್ಯಕಾಳು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಜಾಸ್ತಿ ಆಯ್ತದ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕುದಿಸ್ಬೇಕು. ಅದನ್ನ ಯಾವ ಥರ ಮಾಡೋದಂತ ಹೇಳ್ತೀನಿ ಇವಾಗ. ಸೊ ಇದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದನ್ನು 2 ಸೇರಿಸಿ 3 ಸೇರಿಸಿ ಮಿಕ್ಸಿ ಮಾಡಿಕೊಂಡು ತೋರಿಸ್ತೀನಿ ಆಮೇಲೆ ಯಾವ ಥರ ಮಾಡೋದಂತ ಹೇಳಿ. ಇದು ಇಷ್ಟು ತರಿಯಾಗಿ ರುಬ್ಬಿದ್ದೀನಿ. ಬೀಜ ಒಂದು ಸ್ವಲ್ಪ ಸಣ್ಣಾಗಿಲ್ಲ, ಒಂದು ಸ್ವಲ್ಪ 2 ಭಾಗ ಅಷ್ಟೇ ಆಗಿದ್ದಾವೆ. ಇದಕ್ಕೆ ನೀರು ಅಥವಾ ಎಣ್ಣೆ ಏನೂ ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡಿಲ್ಲ. ಸೊ ಹಾಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಇನ್ನೂ ಒಂಥರ ಆ್ಯಡ್ ಮಾಡ್ತೀನಿ, ಅದು ಯಾವುದಂತ ಹೇಳ್ತೀನಿ ನಿಮಗೆ. ಸೈಡಲ್ಲಿ ಒಂದು ಸ್ವಲ್ಪ ತಿನ್ನಕ್ಕೆ ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಇದರಲ್ಲಿ ಹಾಕಿ ಇಟ್ಟಿದೆಯಾ ಎಣ್ಣೆ ಹಾಕಿ. ಸೊ ಸಾಕ್ಲಾ? ಒಂದು 2 ಬಟ್ಲ ಎಣ್ಣೆ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದು ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಿಲಿ ಒಂದು ಸ್ವಲ್ಪ. ಇದು ಈ ಥರ ಸಣ್ಣಗಿದೆ ನೋಡಿ. ಫ್ಲ್ಯಾಶ್ ಲೈಟ್ ಇರಲಿ. ಬೀಜದು ಸಣ್ಣಾಗಿಲ್ಲ, ಮೆಂತ್ಯ ಬೀಜ ಪರವಾಗಿಲ್ಲ, ನಡೆಯುತ್ತೆ. ಒಂದು ಸ್ವಲ್ಪ ನೀರಾಗಿ ಹಾಕ್ಕೊಂಡ್ರೆ ಅದೆಲ್ಲ ಸರಿ ಅನಿಸಲ್ಲ. ಸೊ ಹಾಗೆ ನೀರು ಹಾಕ್ದೇನೆ ಇದಾದ್ಮೇಲೆ ಕಾಫಿ ಮಾಡ್ತೀವಿ. ಬೆಟ್ಟದ ನೆಲ್ಲಿಕಾಯಿ ಎಣ್ಣೆ ಮಾಡೋದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಮಾರ್ನಿಂಗ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ ತಲೆಗೆ. ಅಂದರೆ ಹೇರ್ಗೆ, ಸ್ಕಿನ್ಗೆ ತುಂಬಾ ಒಳ್ಳೆಯದು ಜ್ಯೂಸ್ ಮಾಡಿ ಕುಡಿಯೋದು. ಹಿಂದೆ ಎಲ್ಲ ವಿಡಿಯೋದಲ್ಲಿ ಜ್ಯೂಸ್ ಮಾಡೋದನ್ನು ಹೇಳಿದ್ದೀನಿ. ಸೊ ಜ್ಯೂಸು ಮಾಡಿ ಮತ್ತು ಈ ಥರ ಎಣ್ಣೆ ಮಾಡಿ ಹಚ್ಕೊಳ್ಳಿ. ತುಂಬಾ ಕೂದಲಾಗಲಿ ಹೇರ್ ಸ್ಕಿನ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ ಆದರೂ. ಮಾಡ್ತಾ ಇದ್ದೀನಿ ಅಂದರೆ ರೋಸ್ಮೆರಿ ಲೀವ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸಾಕಿಷ್ಟ ಒಂದು ಮುಟ್ಟಿಗೆ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು ಅಂತೇಳಿ. ಇದೆಲ್ಲ ಎಣ್ಣೆ ಕುದ್ದು ಮೇಲ್ಗಡೆ ಎಣ್ಣೆ ಬರುತ್ತಲ್ಲ, ಸೊ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತೆ. ಸೊ ಆವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಆನ್ ಮಾಡಿ. ಹಿಡ್ದಿನ ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ಒಂದು ಸ್ವಲ್ಪ ಹೆಲ್ತ್ ಸರಿ ಇದ್ದಿದ್ದಿಲ್ಲ. ಸೊ ಆರಾಮಿದ್ದಿದ್ದಿಲ್ಲ. ಸೊ ಇವಾಗ ಗುಡ್ಲಾಪುರಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಹಿಡ್ದೇ ವಿಡಿಯೋ ಮಾಡ್ತೀನಿ ಒಂದು ಸ್ವಲ್ಪ ದಿನ. ಸೊ ಅದಕ್ಕಾಗಿಯೇ ದಿನ ವಿಡಿಯೋ ಹಾಕಲಿಲ್ಲ, ಲಾಂಗ್ ಗ್ಯಾಪ್ ತೊಗೊಂಡ್ಬಿಟ್ಟೆ. 2 ವೀಕ್ಸ್ ಆಯ್ತೇನೋ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಸೊ ಎಲ್ಲರೂ ಕೇಳ್ತಾಯಿದ್ರು ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತೇಳಿ. ಸೊ ನಂಗೆ ಆರಾಮಿಲ್ಲ ಕಾರಣ, ಸೊ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ಇಷ್ಟು ದಿನ. ರೇಟ್ ಹಾಕಿದ್ದಿಲ್ಲ ನೆಲ್ಲಿಕಾಯಿ 3 ಹಾಕೇನು, ಒಂದು 2 ಇದು ಹೇಗಿದ್ದಿಲ್ಲ ಏನು ಹಾಕ್ಬೇಕಲ್ಲ ಹಾಕೇನು 3 ಹಾಕಿ. ಇನ್ನೂ ಸ್ವಲ್ಪ ಟೈಮ್ ತೊಗುತ್ತೆ, ಯಾಕಂದರೆ ಇದು ಕಂದು ಬಣ್ಣ ತಿರುಗಿ ಎಲ್ಲ ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು. ಸೊ ಈ ಥರ ಮೇಲ್ಗಡೆ ಬರುತ್ತಲ್ಲ, ಆವಾಗ ಎಣ್ಣೆ ರೆಡಿ ಆಗುತ್ತೆ ಫುಲ್ಲಾಗಿ. ಒಂದು 5 ನಿಮಿಷ ಸ್ಟೀಮ್ ಆಗಬೇಕಿದು. ಟೈಮ್ 12 ಆದರೆ ಸಾಕು, ಮನೇಲೆಲ್ಲರಿಗೂ ಟೀ ಬೇಕು. ಸೊ ಅದಕ್ಕಾಗಿಯೇ ಎಣ್ಣೆ ಕಾಸ್ತಾನೆ ಟೀ ಮಾಡ್ತಾಯಿದ್ದೀವಿ. ಶುಂಠಿ ಭಾಳ ಆಗ್ತೈತೆ, ಈಟ ಹಾಕು. ಮಸಾಲ ಟೀ ಮಾಡ್ತಾ ಇದ್ದೀವಿ ನಾವಿಲ್ಲಿ. 2 ಮೆಣಸಿನ್ಕಾಳು, ಭಾಳಕ್ಕ. ಹಾಂ, ಕಾದಿಲ್ಲ.
ಹಾಂ ನೀನು ಮಾಡಿರ್ತಾರ ವಿಡಿಯೋನ ಮಾಡಿ ಪವಿತ್ರ ಸ್ಪೆಷಲ್ ಮಸಾಲಾ ಟೀ. ಸೊ ಇಲ್ಲಿಗೆ ಎಣ್ಣೆ ಬಂದ್ ಮಾಡ್ತೀನಿ. ಇದೆಲ್ಲ ಆರಿದ್ಮೇಲೆ ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಬೇಕು ಸರಿಯಾಗಿ. ಸೊ ಇದನ್ನು ಇವಾಗ ಒಂದು ಸ್ವಲ್ಪ ಗಾಳಿಗೆ ಇಟ್ಟಿದ್ದೀನಿ ಆರೋಕ್ಕೆ. ಹಾಲದು ಎಲ್ಲ ಹಾಕಿದ್ಮೇಲೆ ಲಾಸ್ಟ್ ಕುದ್ಮೇಲೆ ಸಕ್ಕರೆ ಹಾಕೋಬೇಕು. ಯಾಕಂದರೆ ಮೊದಲೇ ಹಾಕ್ಕೊಂಡ್ರೆ ಚಹಾ ಎಲ್ಲ ಅಳ್ಕಾಯ್ಬಿಡುತ್ತೆ. ಸೊ ಆಮೇಲೆ ಸಕ್ಕರೆ ಹಾಕೋಬೇಕು. ಇದು ಪವಿತ್ರಂದ ಟೀ ಸ್ಪೆಷಲ್. ಯಾವತ್ತು ಒಂದು ಸ್ವಲ್ಪ ಚಹಾ ಮಾಡಕ್ಕೆ ಹೋದ್ರೆ ಇಷ್ಟೆಲ್ಲ ಚಹಾ ಆಗ್ತೈತಿ. ಚಹಾ ಕುದಿದ್ರಾಗನ ಎಲ್ಲರೂ ಬಂದು ಹಾಜರಾಗ್ತಾರೆ. ಸೊ ನಾನು ಪವಿತ್ರ ಇಬ್ಬರು ಮಾಡ್ಕೊಕ್ ಹೋದ್ವಿ. ಇವಾಗ 3 ಸಿಂಗಲ್ ಎಕ್ಸ್ಟ್ರಾ ಬಂದಿದ್ದೈತಿ. ಚಿಂಗ್ ಚಿಂಗ್ ಅಯ್ಯೋ ಖಾರ ಉಪ್ಪಾಕಿದ್ವಾ ಅವ್ ಎರಡು ಸಲ ಸಿಗ್ತಾನ. ನೀವು ಚಡ್ಡಿ ಹಾಕಿರಂಗಲ್ಲ. ಅದು ಅಜ್ಜಿಗೆ ಅದೊಂದು ಇನ್ನೊಂದು ತರಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಎಣ್ಣೆ ಇಷ್ಟೆಲ್ಲ ಆಗಿದೆ. ಎದುರ್ತು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ರೋಸ್ ಮೇರಿ ಮತ್ತು ಇದು ಏನೋ ಹಾಕಿ ಮಾಡಿದ್ವಲ್ಲ. ಸೊ ಅದು ಇಷ್ಟೊಂದು ಎಣ್ಣೆ ಆಗಿದೆ ಇಷ್ಟು ಕ್ವಾಂಟಿಟಿಯಲ್ಲಿ. ಸೊ ಇದನ್ನು ಇವಾಗ ತಲೆಗೆ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡ್ಕೋದು ಅಂಥೇಳಿ. ರೂಟ್ಗೆಲ್ಲ ಸರಿಯಾಗಿ ಅಪ್ಲೈ ಮಾಡ್ಕೋಬೇಕು ಈ ಥರ. ಈ ತಲೆಗೆ ಎಲ್ಲ ಈ ಥರ ಇಮೇಜ್ಕೊ